ಡಾಕ್ಟರ್ ಸುಧಾಕರ್. ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ಕು ಬಣ್ಣಗಳ ಬಗ್ಗೆ. ಅದರಲ್ಲಿ ಕೆಂಪು ಬಣ್ಣ ಅಂದರೆ ರೆಡ್ ಕಲರ್ ಇರುವಂಥ ಆಹಾರ ಪದಾರ್ಥಗಳು ತಗೊಳ್ಳೋದ್ರಿಂದ ನಮಗೇನು ಲಾಭ ಅಂತ ನಾವು ನೋಡೋದು. ಅದರಲ್ಲಿ ಈಗ ರೆಡ್ ಕಲರ್ ಇರುವಂಥ ವೆಜಿಟೇಬಲ್ಸು ಮತ್ತು ಹಣ್ಣುಗಳು ಯಾವುದಪ್ಪ ಅಂತಂತಂದರೆ ಟೊಮ್ಯಾಟೊ ಇರ್ಬೋದು, ಕೆಂಪು ಸೇಬು ಇರ್ಬೋದು, ಆಮೇಲೆ ದಾಳಿಂಬೆ ಇರ್ಬೋದು, ಆಮೇಲೆ ಯಾವುದು ಕಲ್ಲಂಗಡಿ ಇರ್ಬೋದು, ಆಮೇಲೆ ಸ್ಟ್ರಾಬೆರಿ ಇರ್ಬೋದು, ಆಮೇಲೆ ಕೆಂಪು ಮೆಣಸಿನ್ಕಾಯಿ ಇರ್ಬೋದು, ಆಮೇಲೆ ಬೀಟ್ರೂಟ್ ಇರ್ಬೋದು, ಆಮೇಲೆ ಇದು ಡೊಣ್ಣು ಮೆಣಸಿನ್ಕಾಯಿ ಕೆಂಪು ಕಲರ್ದು ಇರ್ಬೋದು. ಈ ಥರ ಕೆಂಪು ಇರುವಂಥ ಆಹಾರ ಪದಾರ್ಥಗಳು ನಾವು ದಿನನಿತ್ಯ ತಗೊಂಡಾಗ ನಮಗೇನು ಲಾಭ ಆಗುತ್ತೆ ಅಂತ ನೋಡೋಕೆ ಹೋದರೆ, ಫಸ್ಟು ಅವುಗಳಲ್ಲಿ ಏನಿರುತ್ತಪ್ಪ ಅಂತಂದರೆ ಪ್ರೋಟೀನ್ಸ್ ಇರುತ್ತೆ, ಒಳ್ಳೆ ಫ್ಯಾಟ್ಸ್ ಇರುತ್ತೆ, ಮತ್ತು ಅವುಗಳ ಗುಣಲಕ್ಷಣಗಳು ಏನಪ್ಪ ಅಂತಂತಂದರೆ ಒಂದು ಆ್ಯಂಟಿ ಆಕ್ಸಿಡೆಂಟ್ ಅಂತ. ಅಂದರೆ ಏನಾದರೂ ಒಂದು ದೇಹದಲ್ಲಿ ಬೇಡವಾದ ಒಂದು ಬೇಡವಾದ ಸೆಲ್ಸ್ಗಳಿರ್ತವೆ, ಅಂಥವುಗಳನ್ನು ಇವುಗಳು ಏನು ಮಾಡ್ತಾವಪ್ಪ ಅಂದರೆ ಇವುಗಳು ತಡೆಗಟ್ತವೆ, ಅವುಗಳನ್ನು ಒಂದು ಡಿಸ್ಟ್ರಾಯ್ ಮಾಡ್ತವೆ ಅಂತ ಹೇಳ್ಬೋದು. ಆಮೇಲೆ ಆ ರಿಸ್ಕನ್ನು ಕಮ್ಮಿ ಮಾಡ್ತವೆ ಅಂತಲೇ ಹೇಳ್ಬೋದು. ಒಂದು ಫ್ರೀ ರ್ಯಾಡಿಕಲ್ ರಿಸ್ಕನ್ನು ಕಮ್ಮಿ ಮಾಡ್ತವೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದು ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ ಅಂತಲೇ ಹೇಳ್ಬೋದು. ಕೆಂಪು ಹಣ್ಣುಗಳು ಅಂದರೆ ಕೆಂಪು ಹಣ್ಣುಗಳು, ತರಕಾರಿಗಳು, ಕೆಂಪು ಕಲರ್ ಇರುವಂಥ ನೈಸರ್ಗಿಕವಾಗಿ ಸಿಗುವಂಥ ಎಲ್ಲ ಹಣ್ಣು ತರಕಾರಿಗಳು ಕೆಂಪು ಕಲರ್ ಇರುವಂಥವು ಆ್ಯಂಟಿ ಆಕ್ಸಿಡೆಂಟ್ ಅಂತ ಹೇಳ್ಬೋದು. ಆಮೇಲೆ ಇದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ಬೋದು. ಲೈಕೋಪಿನ್ ಅಂತ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ, ಅದು ಕಾಮನ್ ಆಗಿ ಈ ಟೊಮ್ಯಾಟೊಗಳಲ್ಲಿರುತ್ತೆ. ಇದನ್ನು ಏನಂತ ಹೇಳ್ಬೋದಪ್ಪ ಅಂದರೆ ಆ್ಯಂಟಿ ಕ್ಯಾನ್ಸರಸ್, ಅಂದರೆ ಈ ಒಂದು ಕ್ಯಾನ್ಸರ್ನ ತಡೆಗಟ್ಟುವ ಒಂದು ತಡೆಗಟ್ಟುವ ಗುಣ ಆ ಒಂದು ಲೈಕೋಪಿನ್ ಅಂತ ಮೈಕ್ರೋ ನ್ಯೂಟ್ರಿಯೆಂಟ್ಸಲ್ಲಿ ಇದೆ. ಹಾಗಾಗಿ ಕೆಂಪು ಹಣ್ಣುಗಳು ತೊಗೊಂಡಾಗ ಒಂಥರ ಆ್ಯಂಟಿ ಕ್ಯಾನ್ಸರಸ್ ಆಗಿ ಕೂಡ ಅವು ಕೆಲಸಗಳು ಮಾಡ್ತವೆ ಕಾಮನ್ ಆಗಿ. ಆಮೇಲೆ ಅದಾದ ನಂತರ ಇವುಗಳಲ್ಲಿ ಒಂದು ಕ್ವೆರೆಸೆಟಿನ್ ಅಂತ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಇದೆ. ಅದು ಹೇಗೆ ಮಾಡುತ್ತಪ್ಪ ಅಂದರೆ ಕೆಲಸ, ಈ ಅಲರ್ಜಿಗಳನ್ನು ಕಮ್ಮಿ ಮಾಡೋದಾಗಲಿ, ಆಮೇಲೆ ಒಂದು ಅಸ್ತಮ ಕಂಡೀಷನ್ನ ಕಮ್ಮಿ ಮಾಡೋದಾಗಲಿ ಮಾಡುತ್ತೆ. ಹಾಗಾಗಿ ಅಸ್ತಮ ಪೇಷಂಟ್ಸ್ ಆಗಲಿ, ಅಲರ್ಜಿ ಪೇಷಂಟ್ಸ್ ಆಗಲಿ ಕೆಂಪು ಆಹಾರ ಪದಾರ್ಥಗಳನ್ನು ಚೆನ್ನಾಗಿ ಯೂಸ್ ಮಾಡಿಕೊಳ್ಳಲು ತುಂಬ ಒಳ್ಳೆಯದು. ಆಮೇಲೆ ಇದರಲ್ಲಿ ಪೊಟ್ಯಾಷಿಯಮ್ ಇರ್ಬೋದು, ಸೋಡಿಯಂ ಇರ್ಬೋದು, ಆಮೇಲೆ ಮ್ಯಾಗ್ನೀಷಿಯಮ್ ಇರ್ಬೋದು. ಇವುಗಳೆಲ್ಲ ಇರೋದ್ರಿಂದ ಏನಾಗ್ತಾ ಇದೆಯಪ್ಪ ಅಂದರೆ ಬ್ಲಡ್ ಪ್ರೆಷರ್ ಒಂದು ಕಂಟ್ರೋಲ್ ಆಗಿರಲಿಕ್ಕೆ ತುಂಬ ಸಹಾಯ ಮಾಡ್ತವೆ ಈ ಕೆಂಪು ಆಹಾರ ಪದಾರ್ಥಗಳು. ಆಮೇಲೆ ಒಂದು ಸ್ಕಿನ್ನಿನ ಹೆಲ್ತಿಗೆ ಇವು ತುಂಬ ಒಳ್ಳೆಯದು. ಕೆಂಪು ಆಹಾರ ಪದಾರ್ಥಗಳು ಒಂದು ಸ್ಕಿನ್ ಏಜಿಂಗ್ನ ಕಮ್ಮಿ ಮಾಡೋದರಲ್ಲಿ ಇವುಗಳು ತುಂಬ ಹೆಲ್ಪ್ ಮಾಡ್ತವೆ. ಅದಾದ ನಂತರ ಕಣ್ಣಿನ ರಕ್ಷಣೆಯಲ್ಲೂ ಕೂಡ ಈ ಕೆಂಪು ಪದಾರ್ಥಗಳು ತುಂಬ ಚೆನ್ನಾಗಿ ಇದು ಮಾಡ್ತವೆ. ಆಮೇಲೆ ಹಾರ್ಟ್ ಪ್ರಾಬ್ಲಮ್, ಇವಾಗ ಆಲ್ರೆಡಿ ಹೇಳಿದ್ವಿ ಆ್ಯಂಟಿ ಆಕ್ಸಿಡೆಂಟ್ ಅಂತಂದು, ಅದಾಗಿರ್ಬೋದು. ಆಮೇಲೆ BP ರೆಗ್ಯುಲೇಟ್ ಆಗಿರ್ಬೋದು, ಮತ್ತು ಹಾರ್ಟ್ ಪ್ರಾಬ್ಲಮ್ ಬರಲಾರ್ದಂಗೆ ಇವುಗಳು ಕಾಪಾಡ್ತವೆ. ಕಾಮನ್ ಆಗಿ ಕೆಂಪು ಹಣ್ಣುಗಳು ಮತ್ತು ತರಕಾರಿಗಳಂದರೆ ಹಾರ್ಟ್ ಪ್ರಾಬ್ಲಮ್ಗೆ ಹೇಳ್ತಾರೆ ಜನ ತುಂಬ. ಹಾಗಾಗಿ ಹಾರ್ಟ್ ಪ್ರಾಬ್ಲಮ್ ರಿಸ್ಕನ್ನ ಇದು ಕಮ್ಮಿ ಮಾಡೋದರಲ್ಲಿ ತುಂಬ ಉಪಯುಕ್ತಕಾರಿ ಅಂತ ನಾವು ಹೇಳ್ಬೋದು. ಹಾಗಾಗಿ ಇದನ್ನು ದಿನನಿತ್ಯ ನಾವು ಬಳಸೋದ್ರಿಂದ ಒಂದು ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲಪ್ಪ ಅಂದರೆ ಕಣ್ಣಿನ ತೊಂದರೆ ಆಗಿರ್ಬೋದು, ಆಮೇಲೆ ಎಷ್ಟೋ ಕ್ಯಾನ್ಸರಸ್ಸನ್ನು ತಡೆಗಟ್ಟೋದು ಮತ್ತು ಅದರ ಒಂದು ಯಾವುದು ಕ್ಯಾನ್ಸರಸ್ ಸೆಲ್ಗಳನ್ನು ಬೆಳಿಲಾರ್ದಂಗೆ ಮಾಡೋದಾಗಲಿ, ಕಂಟ್ರೋಲ್ ಮಾಡೋದಾಗಲಿ, ಈ ಥರದ್ದೆಲ್ಲ ಈ ಕೆಂಪು ಹಣ್ಣುಗಳಲ್ಲಿ ಇರೋದರಿಂದ ದಿನನಿತ್ಯ ಬಳಕೆ ಮಾಡೋದು ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.